ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ಮಾನವ ಸಮಾಜದಲ್ಲಿ ನೋಡುವಾಗ ತಂದೆ ತಾಯಿಗಳ ಬಗ್ಗೆ ಕೆಲವರಿಗೆ ಕಾಳಜಿ ಇರುವುದಿಲ್ಲ. ಅಂದರೆ ಈ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ, ಅದೇ ಪ್ರಕಾರ ತಂದೆ ತಾಯಿಗಳನ್ನು ದೂರ ಮಾಡಿ ತಮ್ಮ ಸುಖದಗೋಸ್ಕರ ತಮ್ಮ ಕೋರಿಕೆಗಳನ್ನು ತೀರಿಸಿಕೊಳ್ಳೋದಕ್ಕೆ ತಂದೆ ತಾಯಿಗಳನ್ನು ಬಿಟ್ಟು ಜೀವಿಸುವಂಥ ಮಕ್ಕಳು ಈ ಸಮಾಜದಲ್ಲಿ ಬಹಳ ಮಂದಿ ಇದ್ದಾರೆ. ಒಳ್ಳೆಯ ಮಕ್ಕಳು ಇದ್ದಾರೆ. ಒಳ್ಳೆಯ ಮಕ್ಕಳು ತಂದೆ ತಾಯಿಗಳನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳುವಂಥ ಮಕ್ಕಳು ಇದ್ದಾರೆ. ಅದೇ ಪ್ರಕಾರ ತಂದೆ ತಾಯಿಗಳನ್ನು ಬಿಟ್ಟು ದೂರ ಮಾಡಿ ಎಲ್ಲೋ ಬಿಟ್ಟು ಇಲ್ಲ ಸಾಯಿಸಿ ತಮ್ಮ ಸುಖದಗೋಸ್ಕರ ಪ್ರಯಾಸ ಪಡ್ತಾ ಇರ್ತಾರೆ. ಅಂಥವ್ರ ಗತಿ ಏನಾಗುತ್ತೆ ಅಂತ ನೋಡುವಾಗ ದೇವರು ಹೇಳುವಂಥ ಮಾತನ್ನು ನಾವು ಗಮನಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ನೋಡೋಣ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಅಂದರೆ ಪ್ರತಿಯೊಬ್ಬರೂ ಈ ಲೋಕದಲ್ಲಿ, ಅಂದರೆ ಈ ಸಮಾಜದಲ್ಲಿ ಸುಖವಾಗಿ, ಆನಂದವಾಗಿ, ನೆಮ್ಮದಿಯಿಂದ ಬದುಕಬೇಕು ಅಂದಾಗ ತಂದೆ ತಾಯಿಗಳ ಆಶೀರ್ವಾದ ಇರಬೇಕು. ತಂದೆ ತಾಯಿಗಳು ಕೊರಗಿ ಬಾಧೆಯಿಂದ, ದುಃಖದಿಂದ, ವ್ಯಸನದಿಂದ ಜೀವಿಸಿದಾಗ, ಅಂದರೆ ಮಕ್ಕಳ ವಿಷಯದಲ್ಲಿ ತಂದೆ ತಾಯಿಗಳು ಕೊರಗಿ ಬಾಧೆಯಿಂದ, ದುಃಖದಿಂದ, ವ್ಯಸನದಿಂದ ಜೀವಿಸಿದಾಗ ಮಕ್ಕಳ ವಿಷಯದಲ್ಲಿ ಆ ಶಾಪ ಎನ್ನುವಂಥದ್ದು ಮಕ್ಕಳಿಗೆ ತಗುಲುತ್ತೆ. ಯಾಕೆಂದರೆ ಮಕ್ಕಳನ್ನು ತಂದೆ ತಾಯಿಗಳು ಚಿಕ್ಕಂದಿನಿಂದ ಬೆಳೆಸಿರ್ತಾರೆ, ಕಷ್ಟಪಟ್ಟಿರ್ತಾರೆ, ಬಾಧೆ ಪಟ್ಟಿರ್ತಾರೆ. ತಮ್ಮ ಜೀವಿತದಲ್ಲಿ ಅನೇಕ ಕೋರಿಕೆಗಳನ್ನಿಟ್ಕೊಂಡು, ಆಸೆಗಳನ್ನಿಟ್ಕೊಂಡು ಮಕ್ಕಳನ್ನು ಒಂದು ಚೆನ್ನಾಗಿ ಬೆಳೆಸ್ತಾ ಇರ್ತಾರೆ. ಅಂದರೆ ನನ್ನ ಮಕ್ಕಳು ಒಳ್ಳೆಯವರಾಗಿರಬೇಕು, ಬುದ್ಧಿವಂತರಾಗಬೇಕು, ಜ್ಞಾನವಂತರಾಗಬೇಕು ಅಂಥೇಳಿ ರಾತ್ರಿ ಹಗಲು ಕೆಲವರು ಯೋಚನೆ ಮಾಡಿ ಒಳ್ಳೆ ರೀತಿಯಿಂದ ಬೆಳೆಸ್ತಾರೆ. ಒಳ್ಳೆ ರೀತಿಯಿಂದ ಬೆಳೆಸಿದಾಗ ಇವರು ದೊಡ್ಡವರಾಗ್ತಾರೆ. ದೊಡ್ಡವರಾದ ಮೇಲೆ ಏನ್ರಿ ಮದುವೆ ಮಾಡಿಕೊಳ್ತಾರೆ. ಮದುವೆ ಮಾಡಿಕೊಂಡ ಮೇಲೆ ಮನೆಗೆ ಸೊಸೆ ಬರ್ತಾಳೆ. ಬಂದ ಮೇಲೆ ಏನು ನಡೆಯುತ್ತೆ ಅಂದಾಗ ಕೆಲವರು ತಮ್ಮ ತಮ್ಮ ಸುಖವನ್ನು ನೋಡ್ಕೊಳ್ತಾ ಇರ್ತಾರೆ. ಅಂದರೆ ಗಂಡ ಹೆಂಡತಿ ಚೆನ್ನಾಗಿರಬೇಕೆನ್ನುವಂಥದ್ದೇ ತಂದೆ ತಾಯಿಗಳ ಕೋರಿಕೆ, ತಂದೆ ತಾಯಿಗಳೇ ಇಷ್ಟ. ಆದರೆ ತಂದೆ ತಾಯಿಗಳನ್ನು ದೂರ ಮಾಡಿಕೊಂಡು, ತಂದೆ ತಾಯಿಗಳನ್ನು ಗಮನಿಸದೆ, ಆಲೋಚನೆ ಮಾಡದೆ, ಅವ್ರ ಬಗ್ಗೆ ವಿಚಾರ ಮಾಡದೆ, ಅವ್ರ ಸುಖ ಅವ್ರು ನೋಡಿಕೊಂಡಾಗ ತಂದೆ ತಾಯಿಗಳು ಕೊರಗುತ್ತಾರೆ, ದುಃಖ ಪಡ್ತಾರೆ, ಬಾಧೆ ಪಡ್ತಾರೆ. ಬಾಧೆ ಪಟ್ಟಾಗ ಅದು ಒಳ್ಳೆಯದಾಗಲ್ಲ. ಯಾರಿಗೂ ಒಳ್ಳೆಯದಾಗಲ್ಲ? ಯಾವ ತಂದೆ ತಾಯಿಗಳು ಯಾವ ಮಕ್ಕಳ ಮೂಲಕ ಬಾಧೆ ಪಟ್ಟಿದ್ದಾರೋ ಅವ್ರಿಗೆ ಒಳ್ಳೆಯದಾಗಲ್ಲ, ಆ ಮಕ್ಕಳಿಗೆ ಒಳ್ಳೆಯದಾಗಲ್ಲ. ಯಾರೇ ಆಗಿರ್ಬೋದು ಈ ಸಮಾಜದಲ್ಲಿ, ಈ ಸಮಾಜದಲ್ಲಿ ಅನೇಕ ಮಂದಿ ಏನಾಗಿದ್ದಾರಪ್ಪ ಅಂತ ನೋಡುವಾಗ ಕೆಲವರು ಸಂಪಾದನೆ ಮಾಡ್ತಾರೆ, ಇನ್ನು ಕೆಲವರು ಹೊರದೇಶಕ್ಕೆ ಹೋಗ್ತಾರೆ. ಹೊರದೇಶಕ್ಕೆ ಹೋದಾಗ ತಂದೆ ತಾಯಿಗಳನ್ನು ಬಿಡ್ತಾರೆ, ಅವ್ರ ಬಗ್ಗೆ ವಿಚಾರ ಮಾಡಲ್ಲ, ಅವ್ರ ಬಗ್ಗೆ ಆಲೋಚನೆ ಮಾಡಲ್ಲ. ತಮ್ಮ ಸುಖವನ್ನು ತಾವು ನೋಡ್ಕೊಳ್ತಾ ಇರ್ತಾರೆ. ಅಂದರೆ ತಮ್ಮ ಸುಖ ನೋಡ್ಕೊಳ್ಳಿ, ತಪ್ಪೇನಲ್ಲ. ಯಾರ್ಯಾರು ಸುಖ ನೋಡ್ಕೊಳ್ತಾರೋ ಇರಲಿ, ಒಳ್ಳೆ ಊಟ ಮಾಡಲಿ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳಿ, ಒಳ್ಳೆ ಸಂಪಾದನೆ ಮಾಡಲಿ. ತಂದೆ ತಾಯಿಗಳಿದ್ದಾರಲ್ಲ ಅವರ ಗಮನವನ್ನು ಕೂಡ ಇರಬೇಕು. ಇಲ್ಲದೆ ಹೋದರೆ ಅವರ ಶಾಪ ಎನ್ನುವಂಥದ್ದು ತಗುಲುತ್ತೆ. ಆದ್ದರಿಂದ
ತಂದೆ ತಾಯಿಗಳು ಎಲ್ಲೇ ಇರಲಿ, ಯಾವ ಪ್ರಾಂತದಲ್ಲಿರಲಿ, ಅವರ ಬಗ್ಗೆ ವಿಚಾರ ಮಾಡಬೇಕು, ಅವ್ರ ಬಗ್ಗೆ ಆಲೋಚನೆ ಮಾಡಬೇಕು. ಅವರಿಗೆ ಕಷ್ಟ ಸುಖ ಅಂದರೆ ಸನ್ಮಾನ ಅಂದಾಗ ಅವರಿಗೆ ಹೋಗಿ ಹೂವಿನ ಮಾಲೆ ಹಾಕಿ ಇಲ್ಲ ಒಂದು ಶಾಲನ್ನು ಹೊದಿಸಿ ಹೀಗೆ ಸನ್ಮಾನ ಮಾಡಬೇಕು ಅಂತಲ್ಲ. ಅವರಿಗೆ ಆಹಾರದ ಕೊರತೆ, ಅವರಿಗೆ ವಸ್ತ್ರಗಳ ಕೊರತೆ, ಅವರಿಗೆ ಔಷಧಿ ಕೊರತೆ ಇರುತ್ತಲ್ಲ, ಅದನ್ನು ನೋಡಿಕೊಳ್ಬೇಕು. ಅವ್ರಿಗೇನಾದರೂ ಅನಾರೋಗ್ಯದಲ್ಲಿದ್ದಾರಾ, ಬಾಧೆಯಲ್ಲಿ, ದುಃಖದಲ್ಲಿದ್ದಾರಾ? ಕಾರಣ ಏನು? ಪ್ರೀತಿ ಕೊಟ್ಟಿಲ್ಲ ಅಂತೇಳಿ, ಅಂದರೆ ಪ್ರೀತಿಯಿಂದ ಮಾತಾಡಿಸಿಲ್ಲ ಅಂತೇಳಿ ದುಃಖದಲ್ಲಿದ್ದಾರಾ? ಅದನ್ನು ಗಮನಿಸಬೇಕು. ಅವರು ಅನಾರೋಗ್ಯದಲ್ಲಿದ್ದಾರಾ? ಅದನ್ನು ಗಮನಿಸಬೇಕು. ಅವರು ಮತ್ತೊಂದು ಬಾಧೆಯಲ್ಲಿದ್ದಾರಾ? ಗಮನಿಸಿ ಅವ್ರ ಬಳಿಯಲ್ಲಿ ಪ್ರೀತಿಯಿಂದ ಮಾತನಾಡುವಂಥದ್ದು, ಮಮತೆಯಿಂದ ಮಾತನಾಡುವಂಥದ್ದು. ಎರಡನೇದಾಗಿ ಅವರು ಊಟದ ವಿಷಯದಲ್ಲಿ, ಉಪಚಾರದ ವಿಷಯದಲ್ಲಿ, ಔಷಧಿ ವಿಷಯದಲ್ಲಿ, ಇಲ್ಲ ವಸ್ತ್ರಗಳ ವಿಷಯದಲ್ಲಿ ನೋಡಿಕೊಳ್ಬೇಕಾಗತ್ತೆ. ಯಾಕೆಂದರೆ ಚಿಕ್ಕಂದಿನಿಂದ ನಮ್ಮನ್ನು ಬೆಳೆಸಿರ್ತಾರಲ್ಲ, ನೋಡಿಕೊಂಡಿದ್ದಾರಲ್ಲ, ಅವರ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ, ನೋಡಬೇಕಾಗತ್ತೆ ಪ್ರಿಯರೇ. ಹಾಗೆ ಇದ್ದಾಗ ಪ್ರಿಯರಾದ ದೇವ್ರ ಮಕ್ಕಳಿರ ನಮ್ಮನ್ನು ದೇವರು ಆಶೀರ್ವಾದ ಮಾಡ್ತಾರಂತ ಹೇಳ್ತಾರೆ. ಒಂದು ವೇಳೆ ತಂದೆ ತಾಯಿಗಳನ್ನು ದೂಷಿಸಿದಾಗ, ತಂದೆ ತಾಯಿಗಳನ್ನು ಅವಮಾನಪಡಿಸಿದಾಗ ಖಂಡಿತವಾಗಿ ಶಾಪ ಬರುತ್ತಾರೆ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನು ದೂಷಿಸ್ತಾ ಇರ್ತಾರೆ. ಇನ್ನು ಕೆಲವರು ನೋಡುವಾಗ ಈ ದಿನಪತ್ರಿಕೆಗಳಲ್ಲಿ ತಂದೆ ತಾಯಿಗಳನ್ನು ಆಸ್ತಿಗೋಸ್ಕರ ಕೊಂದಾಕಿದಂಥ ಮಕ್ಕಳು, ಹೌದಲ್ವಾ? ಅಂದರೆ ಆಸ್ತಿಗೋಸ್ಕರ ತಂದೆ ತಾಯಿಗಳನ್ನು ಕೊಂದಾಕ್ತಾರ, ವಿಷ ಕೊಡ್ತಾರ, ಉರುಳಾಕ್ತಾರ. ವಿಚಿತ್ರವಾದಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಹೀಗೆ ಇದ್ದಾಗ ಖಂಡಿತವಾಗಿ ಅದೇ ದುರ್ಗತಿ ಅವ್ರಿಗೆ ಬರುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಒಟ್ಟಿನಲ್ಲಿ ಅಪಾಯ ಬರುವುದು, ಅಪಘಾತ ನಡೆಯುವಂಥದ್ದು ಏನ್ರಿ, ಒಂದು ರೀತಿಯಲ್ಲಿ ಇಂಥ ದುರ್ಘಟನೆ ಆ ಮಕ್ಕಳಿಗೂ ಕೂಡ ನಡೆಯುತ್ತೆ ಅನ್ನುವಂಥದ್ದು ಮರಿಬಾರ್ದು. ಯಾಕೆಂದರೆ ದೇವರು ಮೊಟ್ಟ ಮೊದಲು ತಂದೆಯಾದ ದೇವರಿದ್ದಾರಲ್ಲ, ಅವ್ರು ಹೇಳುವಂಥ ಮಾತೇನು ಗೊತ್ತಾ? ಭೂಮಿಯ ಮೇಲೆ ತಂದೆ ತಾಯಿಗಳನ್ನು ನೀನು ಗೌರವಿಸಬೇಕು. ಇವರನ್ನೇ ಗೌರವಿಸದ ನೀನು ನನ್ನನ್ನು ಏನು ಗೌರವಿಸ್ತೀಯಾ? ಇವರನ್ನೇ ಗೌರವಿಸದ ನೀನು, ಇವರನ್ನೇ ಸನ್ಮಾನ ಮಾಡದ ನೀನು ನನ್ನನ್ನು ಹೇಗೆ ಸನ್ಮಾನ ಮಾಡ್ತೀಯಾ? ಮೊದಲನೇದಾಗಿ ಅವರನ್ನು ಸನ್ಮಾನ ಮಾಡು, ಮೊದಲನೇದಾಗಿ ಅವರನ್ನು ವಿಚಾರ ಮಾಡು, ಮೊದಲನೇದಾಗಿ ಅವರ ಬಗ್ಗೆ ಚಿಂತೆ ಮಾಡು. ಆಗ ನನ್ನನ್ನು ಧ್ಯಾನಿಸು ಅಂತ ಹೇಳ್ತಾರೆ. ನನ್ನ ಮಾತನ್ನು ಕೇಳು, ನನ್ನನ್ನು ಆರಾಧಿಸು ಅಂತಾರೆ. ಅವರನ್ನೇ ನೀನು ಘನಪಡಿಸದ ನೀನು, ಅವರನ್ನೇ ನೀನು ಸನ್ಮಾನಿಸದ ನೀನು ದೇವರನ್ನು ಸನ್ಮಾನಿಸೋದಕ್ಕಾಗತ್ತಾ? ದೇವರನ್ನು ಘನಪಡಿಸೋದಕ್ಕಾಗತ್ತಾ? ಕೆಲವರು ಹೇಳ್ಬೋದು, ಏನದು ಬ್ರದರ್, ನೀವು ಹೇಳ್ತೀರಾ ನಮ್ಮ ತಂದೆ ತಾಯಿಗಳು ಒಳ್ಳೆಯವರಲ್ಲ ಬ್ರದರ್, ನಮ್ಮ ತಂದೆ ತಾಯಿಗಳು ಕುಡುಕರು, ಒಂದು ರೀತಿಯಲ್ಲಿ ವ್ಯಭಿಚಾರಿಗಳು, ಒಂದು ರೀತಿಯಲ್ಲಿ ಮೋಸ ಮಾಡೋರಿದ್ದಾರೆ, ಪ್ರಾರ್ಥನೆಗೆ ಹೋಗೋಕ್ಕೆ ಬಿಡಲ್ಲ, ಪ್ರಾರ್ಥನೆ ಮಾಡೋಕ್ಕೂ ಬಿಡಲ್ಲ, ಆರಾಧನೆ ಮಾಡೋಕ್ಕೂ ಬಿಡಲ್ಲ, ಎಲ್ಲ ತೊಂದರೆಗಳು ಕೊಡ್ತಾರೆ, ಎಲ್ಲ ಮೋಸ ಮಾಡ್ತಾರೆ. ಇಂಥ ತಂದೆ ತಾಯಿಗಳಿದ್ದಾರೆ ನಮ್ಮ ತಂದೆ ತಾಯಿಗಳು. ಏನು ಮಾಡಬೇಕು? ನಮಗೆ ದೇವರಂದ್ರೆ ಇಷ್ಟ, ಪ್ರಾರ್ಥನೆಗೆ ಹೋಗಬೇಕು, ಆರಾಧನೆ ಮಾಡಬೇಕು, ಆದರೆ ಇವರು ತಡಿತಾ ಇದ್ದಾರೆ, ಇವರು ನಿಲ್ಲಿಸ್ತಾ ಇದ್ದಾರೆ, ಇವರು ಒಂದು ರೀತಿಯಲ್ಲಿ ಕುಡುಕರಾಗಿದ್ದಾರೆ, ಇನ್ನೊಂದು ರೀತಿಯಲ್ಲಿ ವ್ಯಭಿಚಾರಿಗಳಾಗಿದ್ದಾರೆ, ಮತ್ತೊಂದು ರೀತಿಯಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಇಂಥವ್ರು ನಮ್ಮ ತಂದೆ ತಾಯಿಗಳಿದ್ದಾರೆ, ನಾವೇನು ಮಾಡಲಿ? ಹೌದು, ಕೆಟ್ಟವರಿದ್ದಾರಾ? ಮತ್ತೇನು ಮಾಡ್ತೀರಾ? ಆ ವಿಷಯದಲ್ಲಿ ನೀವು ಜಾಗೃತಿಯಿಂದ ಇರಬೇಕಾಗತ್ತೆ. ಹೇಗಿರ್ತೀರ ಜಾಗ್ರತೆ ಅಂದಾಗ? ಮೊದಲನೇ ಸ್ಥಾನ ತಂದೆಯಾದ ದೇವರಿಗೆ ಕೊಡಬೇಕು. ಎರಡನೇದಾಗಿ ಏನಪ್ಪ ಅಂದರೆ ಇವ್ರಿಗೆ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆ ರೀತಿಯಿಂದ ನಡ್ಕೋಬೇಕು. ಅವ್ರು ಕೇಳಿಲ್ಲ ಅಂದರೆ ನಿಮ್ಮ ಜಾಗ್ರತೆ ನೀವಿರಬೇಕಾಗತ್ತೆ. ನಿಮ್ಮ ತಂದೆ ತಾಯಿಗಳು ಕುಡುಕರಾಗಿದ್ದಾರಾ? ನಿಮಗೆ ಕೈಲಾದಷ್ಟು ಮಟ್ಟಿಗೆ ಒಳ್ಳೆಯದೇ ಮಾಡಿ. ಅವ್ರು ತಪ್ಪು ಮಾಡಿದರೆ ಅವ್ರ ಶಿಕ್ಷೆ ಅವ್ರಿಗೆ ಇರುತ್ತೆ, ಪಾಪ ಮಾಡಿದರೆ ಅವರ ಶಿಕ್ಷೆ ಅವ್ರಿಗೆ ಇರುತ್ತೆ. ಯಾರ ಪ್ರತಿಫಲ ಅವರು ಪಡ್ಕೊಳ್ತಾರೆ ಪ್ರಿಯರೇ. ಕ್ರಿಯೆಗಳ ಪ್ರಕಾರ ಅವರವರ ಪ್ರತಿಫಲ ಅವರು ಪಡ್ಕೊಳ್ತಾರೆ. ಇವರು ವ್ಯಭಿಚಾರಿಗಳ, ಇವರು ಪಾಪ ಮಾಡಿದ್ದಾರಾ, ಇವರು ಕುಡುಕರಾಗಿದ್ದಾರಾ? ಹಾಗಿದ್ರೆ ಅವರಿಗೆ ತೀರ್ಪಾಗುತ್ತೆ. ಅವ್ರ ಬಗ್ಗೆ ನೀವು ಮಾಡೋದೇನಪ್ಪ ಅಂತ ನೋಡುವಾಗ, ಮಕ್ಕಳಾಗಿರುವಂಥ ನೀವು ನಿಮ್ಮ ಧರ್ಮ ಏನದು? ದೇವರ ಪ್ರೀತಿಯನ್ನು ತೋರಿಸಿ ಅವ್ರಿಗೋಸ್ಕರ ಒಂದು ತುತ್ತು ಏನು ಕೊಡಬೇಕು ಅದನ್ನು ಕೊಡಿ. ಅನಾರೋಗ್ಯದಲ್ಲಿದ್ದಾಗ ನಿಮ್ಮ ಕೈಯಿಂದ ಏನಾಗುತ್ತೋ ಅದನ್ನು ಮಾಡಿ. ಆಮೇಲೆ ದೇವರು ಅವ್ರು ಕೊಡುವಂಥ ತೀರ್ಪು ಕೊಡ್ತಾರೆ. ಎರಡನೇದಾಗಿ ಪ್ರಾರ್ಥನೆಗೆ ಹೋಗೋಕ್ಕೆ ಬಿಡ್ತಾ ಇಲ್ವಾ? ತಡಿತಾ ಇದ್ದಾರ? ಆದರೂ ಕೂಡ ನೀವು ಪ್ರೀತಿಯಿಂದ ಏನ್ರಿ ಅವ್ರನ್ನ ಗೆಲ್ಲಬೇಕಾಗತ್ತೆ. ಕೇಳದು ಹೋದರೂ ಕೂಡ ಪ್ರಾರ್ಥನೆ ಬಿಡಕೂಡ್ದು. ದೇವರ ಆರಾಧನೆ, ದೇವರ ಪ್ರಾರ್ಥನೆ, ದೇವರ ಸಹವಾಸ ಬಿಡಬಾರ್ದು. ಹೇಗಿದ್ದರೂ ಕಷ್ಟದಿಂದ, ಪ್ರಯಾಸದಿಂದ ದೇವರ ಧ್ಯಾನದಲ್ಲಿರಬೇಕು, ಭಕ್ತಿಯಲ್ಲಿರಬೇಕು. ಮತ್ತು ಇವ್ರನ್ನೇನಪ್ಪ ಅಂದರೆ
ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಒಳ್ಳೆಯದನ್ನು ಮಾಡಿ, ಊಟ ಕೊಡಿ. ಕಷ್ಟದಲ್ಲಿದ್ದಾರಾ ಅವರಿಗೆ ಒಳ್ಳೆಯದೇ ಮಾಡಿ. ಯಾವುದೇ ಕಾರಣಕ್ಕೂ ಅವರನ್ನು ದೂಷಿಸಬೇಡಿ, ಅವರನ್ನು ಅವಮಾನಪಡಿಸಬೇಡಿ. ಅವರ ತೀರ್ಪು ಅವರಿಗೆ ಆಗುತ್ತೆ. ತಂದೆ ತಾಯಿಗಳು ಕೆಟ್ಟವರಾಗಿದ್ದರೆ ಅವರು ತಮ್ಮ ಕ್ರಿಯೆಗಳ ಪ್ರಕಾರ ತೀರ್ಪು ಹೊಂದುತ್ತಾರೆ. ದೇವರನ್ನ ನಂಬಿರುವಂಥ ಪ್ರತಿ ಭಕ್ತರು ಖಂಡಿತವಾಗಿ ಮಾಡಬೇಕಾದಂಥ ಧರ್ಮ. ಖಂಡಿತವಾಗಿ ಲೋಕದಲ್ಲಿದ್ದವರು ಯಾರೇ ಆಗಿರ್ಬೋದು, ತಂದೆ ತಾಯಿಗಳಿಗೆ ಒಳಪಟ್ಟಾಗ, ವಿಧೇಯರಾದಾಗ ಏನ್ರಿ ದೇವರು ಕೊಡುವಂಥ ಪ್ರತಿಫಲ ಇರುತ್ತೆ ಪ್ರಿಯರೇ. ಆದ್ದರಿಂದ ಪ್ರಾರ್ಥನೆಯಲ್ಲಿರಿ, ಧ್ಯಾನದಲ್ಲಿರಿ, ದೇವರ ವಾಕ್ಯಗಳನ್ನು ಓದಿ, ತಂದೆ ತಾಯಿಗಳನ್ನು ಸನ್ಮಾನಿಸಿ. ಅವರು ಕೆಟ್ಟವರಾಗಿರಲಿ, ಇನ್ನೊಬ್ಬರಾಗಿರಲಿ, ಮತ್ತೊಂದು ರೀತಿಯಲ್ಲಿರಲಿ, ಓಕೆ, ಯಾರ್ಯಾರ ಕ್ರಿಯೆಗಳ ಪ್ರಕಾರ ಅವರಿಗೆ ತೀರ್ಪಾಗುತ್ತೆ. ಅವರನ್ನು ಕಾಪಾಡಿಕೊಳ್ಳೋದಕ್ಕೇ ನಾವು ಪ್ರಯತ್ನ ಮಾಡಬೇಕು. ಆದ್ದರಿಂದ ಪ್ರಿಯರೇ, ಧ್ಯಾನಿಸ್ರಿ, ದೇವರ ವಾಕ್ಯವನ್ನು ಧ್ಯಾನಿಸ್ರಿ, ಪಾಲಿಸ್ರಿ, ದೇವರ ಮಾತಿನ ಪ್ರಕಾರ ನಡ್ಕೊಳ್ಳಿ. ಹೀಗೆ ನಡ್ಕೊಂಡಾಗ ನಮಗೆ ಆಶೀರ್ವಾದ ಸಿಗುತ್ತೆ. ಬಹಳ ದಿನ, ಹೆಚ್ಚು ಕಾಲ ಈ ಲೋಕದಲ್ಲಿ ಬದುಕ್ತೀವಿ. ಬದುಕುವಾಗ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ಒಂದು ವೇಳೆ ಸತ್ತೋದ್ರೆ ನಿತ್ಯ ಜೀವ ಸಿಗುತ್ತೆ ಪ್ರಿಯರೇ. ಆ ನಿತ್ಯ ಜೀವವನ್ನು ಪಡ್ಕೊಳ್ಳೋದಕ್ಕೆ ನಾವು ಈ ಲೋಕದಲ್ಲಿ ದೇವರ ಮಾತಿಗೆ ವಿಧೇಯರಾಗೋಣ, ಭಯ ಭಕ್ತಿಯಿಂದ ಜೀವಿಸೋಣ ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ. ಪ್ರತಿಯೊಬ್ಬರೂ ಕೂಡ ಭೂಮಿಯ ಮೇಲೆ ತಂದೆ ತಾಯಿಗಳನ್ನು ಪ್ರೀತಿಸುವಂಥ ಒಳ್ಳೆಯ ಮನಸ್ಸನ್ನು ದಯಪಾಲಿಸಿ. ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.